ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ಇಂಡಿಯಾ ವರ್ಸಸ್ ಬಾಂಗ್ಲಾ. ಭಾರತ್ ಬಾಲ್ಗೆ ತತ್ತರಿಸಿದ ಬಾಂಗ್ಲಾ. ಟೀಮ್ ಇಂಡಿಯಾಗೆ ಭರ್ಜರಿ ಜಯ. ಗೆಲ್ಲುವ ತನಕ ಆಡು, ಗೆಲ್ಲಲು ಸಾಧ್ಯವಿಲ್ಲದಿದ್ದರೆ ಡ್ರಾ ಮಾಡು. ಸಾಮಾನ್ಯವಾಗಿ ಟೆಸ್ಟ್ ಕ್ರಿಕೆಟ್ನ ಸ್ವರೂಪವನ್ನು ಈ ರೀತಿಯಾಗಿಯೇ ವರ್ಣಿಸಲಾಗುತ್ತದೆ. ಆದರೆ ಇದೀಗ ಕ್ರಿಕೆಟ್ನಲ್ಲಿ ಹೊಸ ಅಲೆ ಎದ್ದಿದೆ. ಇಂಗ್ಲೆಂಡ್ ತಂಡ ಶುರು ಮಾಡಿದ್ದ ಆಕ್ರಮಣಕಾರಿ ಆಟವನ್ನು ಇದೀಗ ಟೀಮ್ ಇಂಡಿಯಾ ಕೂಡ ಆರಂಭಿಸಿದೆ. ಅತ್ತ ಇಂಗ್ಲೆಂಡ್ ಈ ಆಟಕ್ಕೆ ಬಾಸ್ ಬಾಲ್ ಎಂದು ಹೆಸರಿಟ್ಟರೆ, ಭಾರತೀಯ ಬ್ಯಾಟರ್ಗಳ ಆರ್ಭಟಕ್ಕೆ ಇದೀಗ ಭಾರತ ಬಾಲ್ ಎನ್ನಲಾಗುತ್ತಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಬಾಸ್ ಬಾಲ್ ಎಫೆಕ್ಟ್ ಗೊತ್ತೇ ಇದೆ. ಇಂಗ್ಲೆಂಡ್ ತಂಡದ ಕೋಚ್ ಬ್ರೆಂಡನ್ ಮೆಕಲಮ್ ಪರಿಚಯಿಸಿದ ಆಕ್ರಮಣಕಾರಿ ಟೆಸ್ಟ್ ಕ್ರಿಕೆಟ್ನತ್ತ ಭಾರತ ತಂಡ ಕೂಡ ಮುಖ ಮಾಡಿದೆ. ಈ ಆಕ್ರಮಣಕಾರಿ ಆಟದೊಂದಿಗೆ ಇದೀಗ ಡ್ರಾನಲ್ಲಿ ಮುಗಬೇಕಿದ್ದ ಪಂದ್ಯವನ್ನು ಟೀಮ್ ಇಂಡಿಯಾ ಗೆದ್ದುಕೊಂಡಿದೆ. ಕಾನ್ಪುರದ ಗ್ರೀನ್ ಪಾರ್ಕ್ನಲ್ಲಿ ನಡೆದ ಭಾರತ ಮತ್ತು ಬಾಂಗ್ಲಾದೇಶ ನಡುವಣ ಎರಡನೇ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಕೊನೆಗೊಳ್ಳಲಿದೆ ಎಂದು ಎಲ್ಲರೂ ಭಾವಿಸಿದ್ದರು. ಖುದ್ದು ಬಾಂಗ್ಲಾದೇಶ ತಂಡ ಕೂಡ ಟೀಮ್ ಇಂಡಿಯಾ ವಿರುದ್ಧ ಡ್ರಾ ಸಾಧಿಸುವ ಖುಷಿಯಲ್ಲಿದ್ದರು. ಏಕೆಂದರೆ ಮಳೆಯ ಕಾರಣ ಈ ಪಂದ್ಯದ ಮೊದಲ ದಿನದಾಟದಲ್ಲಿ ನಡೆದಿದ್ದು ಕೇವಲ 35 ಓವರ್ಗಳು ಮಾತ್ರ. ಇನ್ನು ಎರಡನೇ ಮತ್ತು ಮೂರನೇ ದಿನದಾಟಗಳು ಮಳೆಗೆ ಆಹುತಿಯಾಗಿದ್ದವು. ಇತ್ತ ನಾಲ್ಕನೇ ದಿನದಾಟದಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಂದುವರಿಸಿದ್ದ ಬಾಂಗ್ಲಾದೇಶ ತಂಡವು 233 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದರ ಬೆನ್ನಲ್ಲೇ ಇನ್ನಿಂಗ್ಸ್ ಶುರು ಮಾಡಿದ ಟೀಮ್ ಇಂಡಿಯಾ ವಿಸ್ಫೋಟಕ ಬ್ಯಾಟಿಂಗ್ನೊಂದಿಗೆ ಟೆಸ್ಟ್ ಕ್ರಿಕೆಟ್ನ ಲೆಕ್ಕಾಚಾರಗಳನ್ನೆಲ್ಲ ಬುಡಮೇಲು ಮಾಡಿತು. ಗೆಲ್ಲುವುದೊಂದೇ ಗುರಿ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾಗೆ ರೋಹಿತ್ ಶರ್ಮಾ 23 ಹಾಗೂ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಆರಂಭ ಒದಗಿಸಿದ್ದರು. ಪರಿಣಾಮ 18 ಎಸೆತಗಳಲ್ಲಿ 50 ರನ್ನುಗಳು ಮೂಡಿಬಂತು. ಈ ಆರಂಭಿಕ ಆರ್ಭಟವನ್ನು ಮುಂದುವರಿಸಿದ ಟೀಮ್ ಇಂಡಿಯಾದ ಗಿಲ್ ಹಾಗೂ ಜೈಸ್ವಾಲ್ ಕೇವಲ 10.1 ಓವರ್ಗಳಲ್ಲಿ ತಂಡದ ಸ್ಕೋರನ್ನು 100ರ ಗಡಿ ದಾಟಿಸಿದರು. ಇನ್ನು 150 ರನ್ನುಗಳು ಪೂರೈಸಲು ಟೀಮ್ ಇಂಡಿಯಾ ತೆಗೆದುಕೊಂಡಿದ್ದು ಕೇವಲ 18.2 ಓವರ್ಗಳು ಮಾತ್ರ. ಹಾಗೆಯೇ 24.2 ಓವರ್ಗಳಲ್ಲಿ 200 ರನ್ಗಳನ್ನು ಸಹ ಭಾರತ ಕಲೆ ಹಾಕಿತು. ಇದರ ನಡುವೆ ಶುಭ್ಮನ್ ಗಿಲ್ 39 ರನ್ ಬಾರಿಸಿ ಔಟ್ ಆದರೆ, ಯಶಸ್ವಿ ಜೈಸ್ವಾಲ್ ಕೇವಲ 51 ಎಸೆತಗಳಲ್ಲಿ 2 ಭರ್ಜರಿ ಸಿಕ್ಸರ್ ಹಾಗೂ 12 ಫೋರ್ಗಳೊಂದಿಗೆ 72 ರನ್ಗಳನ್ನು ಚೆಚ್ಚಿದರು. ಆ ಬಳಿಕ ಬಂದ ವಿರಾಟ್ ಕೊಹ್ಲಿ ಹಾಗೂ KL ರಾಹುಲ್ ಸಹ ಆಕ್ರಮಣಕಾರಿ ಬ್ಯಾಟಿಂಗ್ ಮುಂದುವರಿಸಿದರು. ಕೇವಲ 30.1 ಓವರ್ನಲ್ಲಿ 250 ರನ್ ಮೂಡಿಬಂತು. ಈ ವೇಳೆ 47 ರನ್ ಬಾರಿಸಿದ್ದ ವಿರಾಟ್ ಕೊಹ್ಲಿ ಔಟ್ ಆದರು. ಇನ್ನು KL ರಾಹುಲ್ ಕೇವಲ 33 ಎಸೆತಗಳಲ್ಲಿ ಅರ್ಧಶತಕ ಪೂರೈಸಿದರು. ಅಷ್ಟೇ ಅಲ್ಲದೆ 43 ಎಸೆತಗಳಲ್ಲಿ 2 ಸಿಕ್ಸರ್ ಹಾಗೂ 7 ಫೋರ್ಗಳೊಂದಿಗೆ 68 ರನ್ನುಗಳ ಕೊಡುಗೆಯನ್ನು ನೀಡಿದರು. ಈ ಮೂಲಕ ಟೀಮ್ ಇಂಡಿಯಾ ನಾಲ್ಕನೆಯ ದಿನದಾಟದಲ್ಲಿಯೇ ಕೇವಲ 34.4 ಓವರ್ಗಳಲ್ಲಿ 285 ರನ್ನುಗಳಿಗೆ 9 ವಿಕೆಟ್ ಕಳೆದುಕೊಂಡು ಡಿಕ್ಲೇರನ್ನು ಘೋಷಿಸಿತು. ಟೀಮ್ ಇಂಡಿಯಾದ ಮಾಸ್ಟರ್ ಪ್ಲ್ಯಾನ್. ಡ್ರಾನಲ್ಲಿ ಅಂತ್ಯವಾಗಬೇಕಿದ್ದ ಪಂದ್ಯದಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶಿಸಿದ ಟೀಮ್ ಇಂಡಿಯಾ ಅತಿ ಕಡಿಮೆ ಓವರ್ಗಳಲ್ಲಿ 285 ರನ್ ಗಳಿಸಿ 52 ರನ್ನುಗಳ ಮುನ್ನಡೆಯನ್ನು ಪಡೆದುಕೊಂಡಿತು. ಅಲ್ಲದೆ ನಾಲ್ಕನೇ ದಿನದಾಟದಲ್ಲಿ ಬಾಂಗ್ಲಾ ತಂಡವನ್ನು ದ್ವಿತೀಯ ಇನ್ನಿಂಗ್ಸ್ಗೆ ಆಹ್ವಾನಿಸಿದರು. ಈ ಮೂಲಕ ಕೊನೆಯ ದಿನದಾಟದೊಳಗೆ ಬಾಂಗ್ಲಾದೇಶ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಟೀಮ್ ಇಂಡಿಯಾ ಮಾಸ್ಟರ್ ಪ್ಲ್ಯಾನ್ ರೂಪಿಸಿತ್ತು. ಅದರಂತೆಯೇ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾದೇಶ ತಂಡಕ್ಕೆ ಆರಂಭಿಕ ಆಘಾತ ನೀಡುವಲ್ಲಿ ರವಿಚಂದ್ರನ್ ಅಶ್ವಿನ್ ಯಶಸ್ವಿಯಾದರು. ತಮ್ಮ ಅನುಭವವನ್ನು ದಾರಿ ಎರೆದ ಅಶ್ವಿನ್ ನಾಲ್ಕನೆಯ ದಿನದಾಟದ ಅಂತ್ಯದ ವೇಳೆಗೆ ಇಬ್ಬರು ಬಾಂಗ್ಲಾ ಬ್ಯಾಟರ್ಗಳನ್ನು ಪೆವಿಲಿಯನ್ಗೆ ಕಳುಹಿಸಿದರು. ಇನ್ನು 26 ರನ್ಗಳೊಂದಿಗೆ 5ನೇ ದಿನದಾಟ ಶುರು ಮಾಡಿದ ಬಾಂಗ್ಲಾದೇಶ ತಂಡ ಮೂರನೇ ಆಘಾತ ನೀಡಿದ್ದು ಕೂಡ ಅಶ್ವಿನ್. ಮೊದಲ ಇನ್ನಿಂಗ್ಸ್ನಲ್ಲಿ ಅಜೇಯ ಶತಕ ಬಾರಿಸಿದ್ದ ಮೊಮಿನ್ ಉಲ್ ಹಕ್ 7 ರನ್ ಮಾಡುವಷ್ಟರಲ್ಲಿ ಅವರ ವಿಕೆಟನ್ನು ಕಬಳಿಸಿದರು. ಇದರ ಬೆನ್ನಲ್ಲೇ ನಾಯಕ ನಜ್ಮುಲ್ ಹುಸೇನ್ ಸಾಂಥೋ 19 ರನ್ ಗಳಿಸಿದರೆ, ಲಿಟನ್ ದಾಸ್ 1 ಹಾಗೆ ಅನುಭವಿ ಬ್ಯಾಟ್ಸ್ಮನ್ ಶಕೀಬುಲ್ ಹಸನ್ 0 ರನ್ ಗಳಿಸಿ ಪೆವಿಲಿಯನ್ ಪರೇಡ್ ನಡೆಸಿದರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಸಿಗುತ್ತಿದ್ದಂತೆ ಇಡೀ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ ಟೀಮ್ ಇಂಡಿಯಾ ಕೇವಲ 146 ರನ್ಗಳಿಗೆ ಬಾಂಗ್ಲಾದೇಶದ ತಂಡವನ್ನು ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾಯಿತು. ಅದರಂತೆಯೇ ಮೊದಲ
ಇನ್ನಿಂಗ್ಸ್ ಹಿನ್ನಡೆಯೊಂದಿಗೆ ಬಾಂಗ್ಲಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ 94 ರನ್ಗಳ ಮುನ್ನಡೆಯನ್ನು ಪಡೆಯಿತು. ಟೀಂ ಇಂಡಿಯಾ ಪರ ಅಶ್ವಿನ್, ಬುಮ್ರಾ ಹಾಗೂ ಜಡೇಜಾ ತಲಾ 3 ವಿಕೆಟ್ ಕಬಳಿಸಿ ಮಿಂಚಿದರು. ಟೀಂ ಇಂಡಿಯಾಗೆ 95 ರನ್ನುಗಳ ಸುಲಭದ ಟಾರ್ಗೆಟ್. ಮೊದಲ ಇನ್ನಿಂಗ್ಸ್ನಲ್ಲಿ 52 ರನ್ನುಗಳ ಮುನ್ನಡೆ ಪಡೆದಿದ್ದು, ಇಂಡಿಯಾಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬೇಕಾಗಿದ್ದುದು ಕೇವಲ 95 ರನ್ನುಗಳು. ಈ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾ ಉತ್ತಮ ಆರಂಭ ಪಡೆಯಲಿಲ್ಲ. ಬಿರುಸಿನ ಹೊಡೆತಕ್ಕೆ ಮುಂದಾದ ನಾಯಕ ರೋಹಿತ್ ಶರ್ಮಾ ಕೇವಲ 8 ರನ್ನುಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರು. ಇದರ ಬೆನ್ನಲ್ಲೇ ಶುಭ್ಮನ್ ಗಿಲ್ ಸಹ 6 ರನ್ನುಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರು. ಈ ವೇಳೆ ಜೊತೆಗೂಡಿದ ಯಶಸ್ವಿ ಜೈಸ್ವಾಲ್ ಹಾಗೂ ವಿರಾಟ್ ಕೊಹ್ಲಿ 29 ರನ್ನ ಅರ್ಧಶತಕದ ಜೊತೆ ಆಟವಾಡಿದರು. ಅಲ್ಲದೆ ಕೇವಲ 43 ಎಸೆತಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಯಶಸ್ವಿ ಜೈಸ್ವಾಲ್ 51 ರನ್ ಗಳಿಸಿ ಔಟ್ ಆದರು. ಅಂತಿಮವಾಗಿ 17.2 ಓವರ್ಗಳಲ್ಲಿ 98 ರನ್ ಬಾರಿಸಿ ಟೀಂ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಜಯದ ಸರಣಿಯನ್ನು 2-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿಕೊಂಡಿತು.